ಈಗ ಶ್ರೀಮದ್ ಭಾಗವತಂದಲ್ಲಿ ನಾವು ಪ್ರಥಮ ಸ್ಕಂದದಲ್ಲಿ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದ ಚರ್ಚೆಯ ಮುಖಾಂತರ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಈ ಶ್ಲೋಕವನ್ನ ಈಗ ಹೇಳ್ತಾ ಹೋಗ್ತೀನಿ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ಸಂಖ್ಯೆ 13. ಅಥ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ಅಥ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ಯಾರಾದ್ರೂ ಹೇಳ್ತೀರಿ? ಅಥ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. हरे कृष्ण. अनुवाद और तात्पर्य श्रील प्रभुपाद जी के द्वारा. मैं ಪ್ರತಿಯೊಂದು ಶಬ್ದದ ಅರ್ಥವನ್ನ ನಾ ಈಗ ಹೇಳ್ತಾ ಹೋಗ್ತೀನಿ, ನೀವು ನನ್ನ ಜೊತೆ ಹೇಳಿ. अतः इसलिए कुंभी मनुष्य द्वारा द्विज श्रेष्ठ, ये द्विजों में श्रेष्ठ, वर्णाश्रम जीवन के चारों वर्ण तथा चारों आश्रमों में संस्था, जीवन के चारों वर्ण तथा 4 आश्रमों में स्थिता विभागशः विभाजन से स्वनुष्ठितस्य अपने कर्तव्यों का धर्मस्य वृत्तिपरक संसिद्धि सर्वोच्च सिद्धि हरि श्री भगवान को तोषणम तुष्ट या प्रसन्न करना. अनुवाद और तात्पर्य प्रभुपाद जी के द्वारा. अथ हे द्विज श्रेष्ठ, निष्कर्ष यह निकलता है कि वर्णाश्रम धर्म के अनुसार अपने कर्तव्यों को पूरा करने से जो परम सिद्धि प्राप्त हो सकती है वह श्री भगवान को प्रसन्न करना. तात्पर्य: विश्व भर में मानव समाज 4 वर्णों तथा 4 आश्रमों में विभक्त है. 4 वर्ण है: बुद्धिमान वर्ग, योग्य योद्धा वर्ग, उत्पादक वर्ग तथा श्रमिक वर्ग. ये वर्ण अपने कर्म तथा गुण के अनुसार विभाजित किए गए हैं, जन के अनुसार नहीं. फिर जीवन के 4 आश्रम भी है. इनके नाम है विद्यार्थी जीवन, गृहस्थ जीवन, वानप्रस्थ तथा भक्त जीवन. मानव समाज का परम हित इसी में है कि जीवन इसी प्रकार विभाजित हो, अन्यथा कोई भी सामाजिक संस्था स्वस्थ विकास नहीं कर सकता. इनमें से जीवन के प्रत्येक विभाग का लक्ष्य परम सत्ता श्री भगवान को प्रसन्न करना है. मानव समाज के इस संस्थागत कार्यों को वर्णाश्रम धर्म के रूप में जाना जाता है, जो सुसंस्कृत जीवन के लिए अत्यंत स्वाभाविक है. वर्णाश्रम धर्म के निर्माण इसलिए किया गया है कि परम सत्य की अनुभूति हो सके. इसका निर्माण एक विभाग का दूसरों पर कृत्रिम अधिपत्य के लिए नहीं किया गया है. जब इंद्रिय तृप्ति की अत्यधिक आसक्ति के कारण जीवन के लक्ष्य अर्थात परम सत्य का साक्षात्कार चुक जाता है, तब जैसे कि पूर्व में कहा जा चुका है, स्वार्थी मनुष्यों द्वारा वर्णाश्रम धर्म का उपयोग कमजोर वर्ग पर कृत्रिम आधिपत्य
दिखाने हेतु किया जाता है। कलयुग में अर्थात कलह प्रधान युग में यह कृत्रिम अधिपत्य पूर्व समय से ही चला आ रहा है, किंतु समझदार मनुष्य जानते हैं कि वर्ण तथा आश्रम विभाग सहज सामाजिक व्यवहार तथा उच्च विचार युक्त आत्म साक्षात्कार के लिए है, अन्य किसी उद्देश्य के लिए नहीं। यहाँ पर श्रीमद् भागवतम का कथन है कि जीवन का सर्वोच्च लक्ष्य या वर्णाश्रम धर्म की परम सिद्धि यह है कि हम सब मिलकर परमेश्वर को प्रसन्न रखे, इसलिए पुष्टि श्रीमद् भगवत गीता में भी किया हुआ है। ಹರೇ ಕೃಷ್ಣ। ಈ ಒಂದು ಈಗ ಚರ್ಚೆ ಎಲ್ಲಿ ನಡೆದಿದೆ ಅಂದ್ರೆ ಇದು ಶೌನಕ ಶ್ರೀಮದ್ ಭಾಗವತಂದು ಚರ್ಚೆ ಈಗ ಸೂತ ಗೋಸ್ವಾಮಿಗಳು ನೈಮಿಷಾರಣ್ಯದಲ್ಲಿ ಈಗ ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಈ ಒಂದು ಭಾಗವತಮನ್ನ ಪ್ರವಚನ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಹೇಳ್ತಾರೆ ಅಥ ಪುಂಬಿ ದ್ವಿಜಶ್ರೇಷ್ಠ ಅಂದ್ರೆ ಎಲ್ಲ ಬ್ರಾಹ್ಮಣರೇ ಅಲ್ಲಿ ಕುಂತಿರುವಂತ ಶೌನಕಾದಿ ಋಷಿ ಮುನಿಗಳ ಸಹಿತವಾಗಿ ಎಲ್ಲ ಋಷಿ ಮುನಿಗಳಿಗೆ ಅವರು ಸಂಬೋಧನೆ ಮಾಡ್ತಾ ಇದ್ದಾರೆ. ಏನಂತ ಹೇಳಿ ಈಗ ಮನುಷ್ಯ ಜನ್ಮದ ನಿಜವಾದ ಒಂದು ಸಾರ್ಥಕತೆ ಯಾವಾಗ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಷ್ಕರ್ಷ ಯಹ ನಿಕಲ್ತಾ ಹೈ ಕಿ ವರ್ಣಾಶ್ರಮದ ನೋಡಿ, ವರ್ಣಾಶ್ರಮ ಈ ಒಂದು ಶಬ್ದ ಬರ್ತಾ ಇದೆಯಲ್ಲ, ಅಂದ್ರೆ ಈ ಒಂದು ಮನುಷ್ಯ ಜನ್ಮವನ್ನ 4 ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಒಂದು ವರ್ಣಗಳು ಮತ್ತು ಆಶ್ರಮಗಳು. ವರ್ಣ ಅಂದ್ರೆ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ರೀತಿ 4 ವರ್ಣಗಳಲ್ಲಿ ಮತ್ತು 4 ಆಶ್ರಮ. 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ. 4 ಆಶ್ರಮಗಳು 4 ವರ್ಣಗಳಲ್ಲಿ ಮನುಷ್ಯದ ಜೀವನವನ್ನ ವಿಭಾಗ ಮಾಡಲಾಗಿದೆ. ಇದರ ಉದ್ದೇಶ, ಮೂಲ ಉದ್ದೇಶ ಏನಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ನಮ್ಮ ಜೀವನವನ್ನ ಸಾರ್ಥಕ ಯಾವ ರೀತಿ ಪಡಿಸ್ಕೋಬೇಕು, ವಹ ಶ್ರೀ ಭಗವಾನ್ ಕೋ ಪ್ರಸನ್ನ ಕರ್ನ ಸಂಸಿದ್ಧಿ ಹರಿತೋಷಣಂ. ನೋಡಿ, ಜೀವನದ ಒಂದು ಮನುಷ್ಯ ಜನ್ಮದ ನಿಜವಾದ ಸಾರ್ಥಕತೆ ಈ ಒಂದು ವರ್ಣಾಶ್ರಮವನ್ನ ನಾವು ಪಾಲನೆ ಮಾಡ್ತಾ ಭಗವಂತನನ್ನ ಸಂತುಷ್ಟಿಗೊಳಿಸುವುದು. ಮೂಲ ಉದ್ದೇಶ ಇಲ್ಲಿ ಏನಿದೆ, ಭಗವಂತನನ್ನ ಪ್ರಸನ್ನಗೊಳಿಸುವುದು. ಸಂಸಿದ್ಧಿ ಹರಿತೋಷಣಂ. ಹೀಗೆ ಆಶ್ರಮಗಳ ಬಗ್ಗೆ ವಿಚಾರ ಮಾಡೋದಾದ್ರೆ 4 ಆಶ್ರಮಗಳಿದೆಯಲ್ಲ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ನಾವೆಲ್ಲ ಸಾಮಾನ್ಯವಾಗಿ ಎಲ್ಲರೂ ಏನಿದೀವಿ, ಗೃಹಸ್ಥ ಆಶ್ರಮದಲ್ಲಿ ಇದ್ದೀವಿ. ಈಗ ಗೃಹಸ್ಥ ಆಶ್ರಮದಲ್ಲಿ ಯಾವ ರೀತಿ ನಾವು ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೋಬೇಕು ಆ ಒಂದು ಚರ್ಚೆಯನ್ನ ನಾವು ವಿಶೇಷವಾಗಿ ಇವತ್ತಿಗೆ ಮಾಡೋಣ. ಈ ಒಂದು ಶ್ಲೋಕದಲ್ಲಿ ವಿಶೇಷವಾಗಿ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಆಶ್ರಮಕ್ಕೆ ನಾವು ಇರಬೇಕು. ನಾವೆಲ್ಲ ಯಾವ ಆಶ್ರಮದಲ್ಲಿ ಇದ್ದೀವಿ, ಆ ಆಶ್ರಮದಲ್ಲಿ ನಮ್ಮ ಕರ್ತವ್ಯಗಳನ್ನ ಪೂರ್ತಿ ಮಾಡ್ತಾ ನಾವು ಮೂಲ ಉದ್ದೇಶ ಏನಿದೆ, ಭಗವಂತನನ್ನ ಪ್ರಸನ್ನಗೊಳಿಸುವುದು. ಮತ್ತೆ ಈಗ ಇಲ್ಲಿ ವಿಶೇಷವಾಗಿ ನಾವು ಗೃಹಸ್ಥರಲ್ಲಿ ಈಗ ಯಾವ ರೀತಿ ನಾವು ಭಗವಂತನನ್ನ ಪ್ರಸನ್ನಗೊಳಿಸ್ತಾ ನಮ್ಮ ಮನುಷ್ಯ ಜೀವನದ ಕರ್ತವ್ಯಗಳನ್ನು ನಾವು ನಿಭಾಯಿಸಬೇಕು. जो हमारे जो मनुष्य जन्म में यहाँ पे जो भी हम गृहस्थ है, हमारे कर्तव्यों को निभाते हुए भगवान को कैसे संतुष्टि करना है, इसके बारे में विशेषताएं हम चर्चा कर रहे हैं. पिछले हमने चर्चा में भी गृहस्थों का जो हमारे गृहस्थ ये आश्रम जो है कितना महत्व है, इसके बारे में हमने चर्चा किया था. पिछले हमने चर्चा में उसका चर्चे जो गृहस्थ आश्रम है उसकी विशेषता क्या है. 4 आश्रम है ना, ब्रह्मचर्य, गृहस्थ, वानप्रस्थ और सन्यास. इसमें बताया जाता है कि सभी आश्रम महत्वपूर्ण है, मगर गृहस्थ आश्रम उसमें बहुत ही श्रेष्ठ है. क्योंकि ये आश्रम क्या होता है, जितने तीनों आश्रमों के मनुष्यों का पोषण होता है. गृहस्थ ही है जो ब्रह्मचारी है, वानप्रस्थ, सन्यास के जो मनुष्य जीव है उनका पालन पोषण कौन करते हैं, गृहस्थ करते हैं. इसलिए सभी आश्रम महत्वपूर्ण है, मगर गृहस्थ जो है वो विशेषता महत्वपूर्ण है. इस तरह गृहस्थ आश्रम क्या है, बहुत ही अत्यंत श्रेष्ठ भी माना जाता है. और गृहस्थ आश्रम में हमें जिन कर्तव्यों को निभाना है, इसके बारे में भी हमने पिछले बार चर्चा किए थे. उसके हम संक्षिप्त में थोड़ा अभी हम उसको भी दोहराएंगे.
यहाँ ये जो विशेषता का जो पूरा अध्ययन हिज होलीनेस भक्तिराजामृत स्वामी महाराज वैष्णव सदाचार में यहाँ पे प्रस्तुत किए हैं। सर्वसामान्य चारों आश्रमों के सदस्यों का देखभाल करना। नोड़ी गृहस्थों का कर्तव्य क्या होता है? अन्य जो भी आश्रम है उनके देखभाल करना गृहस्थ आश्रमों का परम कर्तव्य रहता है। सभी जीवों को आश्रय प्रदान करना और यज्ञ करना। ನಾವು ಮನುಷ್ಯ ಜೀವಿಯಾಗಿ ಗೃಹಸ್ಥ ಜೀವನದಲ್ಲಿ ಎಲ್ಲ ಜೀವಿಗಳಿಗೂ ನಾವು ಏನು ಮಾಡ್ಬೇಕಂತೆ? ಅವರಿಗೆ ರಕ್ಷಣೆಯನ್ನು ಕೊಡ್ಬೇಕಂತೆ. ನೋಡಿ, ಬೇರೆ ಜೀವಿಗಳಿಗೆ ಹಿಂಸೆ ಮಾಡಿ ನಾವಷ್ಟೇ ಸಂತೋಷವಾಗಿರುವುದಲ್ಲ. ಗೃಹಸ್ಥ ಜೀವನದಲ್ಲಿ ಎಲ್ಲ ಜೀವಿಗಳಿಗೂ ನಾವು ಸ್ನೇಹಪರರಾಗಿ ಅವುಗಳಿಗೂ ರಕ್ಷಣೆಯನ್ನ ನೀಡಬೇಕು. ವರಿಷ್ಠ ಲೋಗೋಕಿ ಸೇವಾ ಕರ್ನ. ನೋಡಿ, ಅಂದ್ರೆ ನಮಗಿಂತ ಯಾರು ವರಿಷ್ಠರಿದ್ದಾರೆ, जो भी हमारे वरिष्ठ है उनका हमें सेवा करना है। गृहस्थों को ये बहुत ही आद्य कर्तव्य रहता है, जो कि हर परिवार में हमारे वरिष्ठ लोग रहते हैं। एक कुटुंब है, वहाँ पे माता पिता और पत्नी रहते हैं, बच्चे रहते हैं, सभी एक परिवार रहता है। सर उसमें वरिष्ठ लोग जो रहते हैं उनका सेवा करना बहुत ही आद्य कर्तव्य रहता है। ये चैतन्य चरितामृत में स्वयं चैतन्य महाप्रभु अपने आचरण से हमें दिखा रहे हैं। भगवान क्या है, वहाँ पे ब्राह्मण कुल में जन्म में आज से 500 साल पहले चैतन्य महाप्रभु मायापुर में प्रकट हुए। चैतन्य महाप्रभु स्वयं भगवान इस कलयुग में प्रकट हुए। वो अपने परिवार में उनके माँ जो थे सची माता और उनके पिता का नाम क्या था? हाँ, जगन्नाथ मिश्रा। इनका वो सेवा करते हुए क्या कर रहे थे? भक्ति कर रहे थे। इसलिए हमें क्या है, भगवान का प्रतिनिधि देखो, हर कुटुंब में जो माता पिता रहते हैं वो बताया जाएगा कि भगवान का ही स्वरूप रहते हैं, क्योंकि एक बच्चे का पालन पोषण के लिए माता पिता की जरूरत रहता है। भगवान भी बोल रहे हैं, पितामहस्य जगतो माता धाता पितामह, पितामहस्य जगतो माता धाता पितामह। जो ಮಾತಾ ಪಿತಾ ಅಜ್ಜ ಮುತ್ತಜ್ಜ ನಾವೆಲ್ಲ ಹೇಳ್ತೀವಲ್ಲ, ಈ ಎಲ್ಲರೂ ಏನಿರ್ತಾರೆ, ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಬಂದು ಎಲ್ಲ ಜೀವಿಗಳ ಪಾಲನೆ ಪೋಷಣೆ ಮಾಡ್ತಾರೆ. ಹೀಗಾಗಿ ನಮ್ಮ ಆದ್ಯ ಕರ್ತವ್ಯ ಇರುತ್ತೆ, ನಮ್ಮ ವರಿಷ್ಠರ ಸೇವೆಗಳನ್ನ ನಾವು ಮಾಡಬೇಕು. ಸಭಿಕೆ ಹಿತ್ ಕೆ ಲಿಯೆ ಕಾರ್ಯ ಕರ್ನ, ಅಂದ್ರೆ ಎಲ್ಲರ ಹಿತಕ್ಕೋಸ್ಕರ ನಾವು ಕಾರ್ಯಗಳನ್ನು ಮಾಡೋದು. ಅದನ್ನು ನಾವು ಚರ್ಚೆ ಮಾಡಿದ್ವಲ್ಲ. ಯಾವ ಒಂದು ಹಿತವನ್ನ ನಾವು ಮಾಡಬಹುದು ಮನುಷ್ಯ ಜೀವಿಗಳಿಗೆ? ಬೇರೆದವ್ರಿಗೆ ಎಲ್ಲರಿಗೂ ಭಗವಂತನ ಭಕ್ತಿಯ ಪ್ರಚಾರ ಕಾರ್ಯದಲ್ಲಿ ನಾವು ತೊಡಗಬೇಕು. ನಾವೆಲ್ಲರೂ ಭಗವಂತನ ಭಕ್ತಿಯಲ್ಲಿ ಬೇರೆಯವರನ್ನ ತೊಡಗಿಸ್ಬೇಕು. ನೋಡಿ, ಮನುಷ್ಯ ಜನ್ಮದಲ್ಲಿ ಸಿಕ್ಕಿರೋದೇ ದುರ್ಲಭ. ಈ ಮನುಷ್ಯ ಜನ್ಮದಲ್ಲಿ ನಿಜವಾಗಿಯೂ ನಾವು ಸಾರ್ಥಕತೆ ಯಾವಾಗ ಆಗುತ್ತಾ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ. ಅದಕ್ಕೆ ಬೇರೆ ಜೀವಿಗಳಿಗೆ ನೋಡಿ, ನಾವೆಲ್ಲ ಈ ಭಕ್ತಿ ಮಾಡ್ತಾ ಇದ್ದೀವಿ, ಬೇರೆ ಎಷ್ಟೋ ನಮ್ಮ ಪರಿವಾರದ ಸದಸ್ಯರಿದ್ದಾರೆ, ನಮ್ಮ ಸ್ನೇಹಿತರು, ಬೇರೆ ಎಲ್ಲ ಬಂಧುಗಳಿಗೆ, ಮನುಷ್ಯರು ಎಲ್ಲರಿಗೂ ನಾವು ಏನ್ ಮಾಡಬೇಕು? ಈ ಭಕ್ತಿಯ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗಬೇಕು, ಅವರನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಬೇಕು. ಇದು ಬೇರೆ ಜೀವಿಗಳಿಗೆ ನಾವು ನಿಜವಾಗಿ ಹಿತ ಮಾಡೋದಂದ್ರೆ ಇದು. ಅತಿಥಿ ಸೇವಾ ಭಗವಾನ್ ಕಾ ಆದೇಶ. ಅತಿಥಿ ಸೇವಾ ನೋಡಿ, ನಮ್ಮ ಕುಟುಂಬದಲ್ಲಿ ಯಾವಾಗ ಅತಿಥಿಗಳ ಮನೆಗೆ ಬಂದೇ ಬರ್ತಿರ್ತಾರೆ, ಅವರಿಗೂ ನಾವು ಆದರಪೂರ್ವಕವಾಗಿ ಅವರ ಸೇವೆಗಳಲ್ಲಿ ತೊಡಗಬೇಕು. ದೀನಹೀನ ಗರೀಬೋ ಪರ್ ದಯಾ ಕರ್ನ. ನೋಡಿ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಅವರಿಗೆ ನಾವು ಯಥಾಶಕ್ತಿ ಸಹಾಯವನ್ನ ಮಾಡಬೇಕು. ಗೃಹಸ್ಥರ ಇದು ಕರ್ತವ್ಯ ಇರುತ್ತೆ. ಭಕ್ತೋ ಕಿ ಸೇವಾ ಕರ್ನ ಗೃಹಸ್ಥೋ ಕಾ ಮುಖ್ಯ ಕರ್ತವ್ಯ. ನೋಡಿ, ಭಕ್ತರನ್ನ ಮನೆಗೆ ಕರೆದು ಅಲ್ಲಿ ಮನೆಯಲ್ಲಿ ಅವರಿಗೆ ಸೇವೆ ಸಂಕೀರ್ತನೆ ಮಾಡೋದು, ಎಲ್ಲರೂ ಕೂಡಿ ಭಗವಂತನ ಉಪದೇಶಗಳ ಚರ್ಚೆ ಮಾಡೋದು, ಮತ್ತೆ ಅವರಿಗೆ ಪ್ರಸಾದ ವಿತರಣೆ ಮಾಡೋದು, ಈ ರೀತಿ ಗೃಹಸ್ಥರಾಗಿ ನಾವು ಭಕ್ತರ ಸೇವೆಯಲ್ಲಿಯೂ ನಾವು ತೊಡಗಬೇಕು. ಭಗವಾನ್ ಕೆ ಪವಿತ್ರ ನಾಮ ಕಾ ಸತತ ಜಪ್ ಕರ್ನ. ನೋಡಿ, ಗೃಹಸ್ಥರಾಗಿ ಒಂದು ಕುಟುಂಬದಲ್ಲಿ ಎಲ್ಲ ಸದಸ್ಯರು ಕೂಡಿ ಭಗವಂತನ ನಾಮವನ್ನು ಕೀರ್ತನೆ ಮಾಡೋದು, ಬೆಳಗಿನ ಜಾವ ಭಗವಂತನಿಗೆ ಆರತಿ ಮಾಡೋದು, ಆಮೇಲೆ कीर्तनेಯಲ್ಲಿ ತೊಡಗೋದು. गृहस्थ आश्रम का कर्तव्य का पालन करने के लिए लोगों को अधिक श्रम करना चाहिए. गृहस्थों को पितृ, साधु, संत, देवता, जीव, अन्यों का ऋण यज्ञ तथा अन्य कर्मकांड द्वारा लौटाना पड़ता है, परंतु भगवान श्री कृष्ण की शरण में जाने से उनकी सभी ऋणों का तत्काल मुक्ति हो जाता है. ನೋಡಿ, ನಮ್ಮ ಈ ಕರ್ತವ್ಯಗಳೆಲ್ಲ ಇದೆ.
ನಮ್ಮ ಏನು ಗೃಹಸ್ಥರಾಗಿ ನಾವು ನಮ್ಮ ವರಿಷ್ಠರ ಸೇವೆ ಮಾಡಬೇಕು, ಅತಿಥಿಗಳ ಸೇವೆ ಮಾಡಬೇಕು. ಆಮೇಲೆ ಇದೆಲ್ಲ ಮಾಡ್ತಾ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ ನೋಡಿ, ಎಷ್ಟೋ ದೇವತೆಗಳಿದ್ದಾರೆ. ಎಲ್ಲ ನಮ್ಮ ಮೇಲೆ ಬಹಳಷ್ಟು ಋಣಗಳಿದೆಯಲ್ಲ. ನಾವು ಹುಟ್ಟಿದಾಗಿಂದ ಎಷ್ಟೊಂದು ಋಣಗಳಿದೆ. ಭೂಮಿ ತಾಯಿ ಋಣ ಇದೆ, ಎಲ್ಲ ದೇವತೆಗಳ ಋಣ ಇದೆ, ಎಲ್ಲ ಮೇಲೆ ಋಷಿ ಮುನಿಗಳ ಋಣ ಇರುತ್ತೆ, ಎಲ್ಲ ಋಣಗಳಿರುತ್ತೆ ನಮ್ಮ ಮೇಲೆ. ಆ ಋಣಗಳನ್ನ ನಾವು ತೀರಿಸ್ಬೇಕಂದ್ರೆ ಅದಕ್ಕೆ ಸಹಜವಾದ ಉಪಾಯ ಹೇಳ್ತಾ ಇದ್ದಾರೆ, ಭಗವಂತನನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗುವುದು. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ನಮ್ಮ ಏನೆಲ್ಲ ಋಣಗಳಿರುತ್ತೆ ಅವುಗಳೆಲ್ಲದರಿಂದ ನಾವು ಮುಕ್ತರಾಗ್ತೀವಿ. ಅಂದ್ರೆ ಅವರೆಲ್ಲರೂ ಪ್ರಸನ್ನಗೊಂಡು ಬಿಡ್ತಾರೆ. ನಾವು ಅವರದ್ದ ಪ್ರತ್ಯೇಕವಾಗಿ ಯಾರ ಋಣದಲ್ಲಿ ನಾವು ಇರ್ಲಿಕ್ಕೆ ಆಗಲ್ಲ. ಸಹಜವಾಗಿ ನಾವು ಭಗವಂತನ ಭಕ್ತಿ ಸೇವೆ ತೊಡಗುವುದರಿಂದ ಎಲ್ಲರ ಋಣದಿಂದ ನಾವು ಮುಕ್ತರಾಗ್ತೀವಿ. ಜೀವನ್ ಪದ್ಧತಿ ತಥಾ ಜೀವನ್ ನಿರ್ವಾಹ ಗೃಹಸ್ಥ ನಿಯಮ ಲಿಖಿತ ಕಾರ್ಯ ನ ಕರೆ. ನೋಡಿ, ನಮ್ಮ ಜೀವನ ಪದ್ಧತಿಯನ್ನ ಯಾವ ರೀತಿ ನಾವು ರೂಢಿಸ್ಕೋಬೇಕು ಗೃಹಸ್ಥರಾಗಿ, ಅದರ ಕುರಿತು ಈಗ ಇಲ್ಲಿ ಚರ್ಚೆಯನ್ನ ಹೇಳ್ತಾ ಇದ್ದಾರೆ. ಐಸಾ ಕೋಯಿ ಭಿ ಬಾತ್ ಜಿಸ್ಕಾ ಸಂಬಂಧ ಕೃಷ್ಣ ಸೇ ನ ಹೋ. ನೋಡಿ, ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಢಿಸ್ಕೋಬೇಕು, ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ನಿಭಾಯಿಸ್ಬೇಕಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಹೊರತಾಗಿ ನಾವು ಭಗವಂತನನ್ನ ಕೇಂದ್ರ ಬಿಂದುವಾಗಿ ನಾವು ಎಲ್ಲ ಕಾರ್ಯಗಳಲ್ಲಿ ತೊಡಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಜೀವನ ನಿರ್ವಹಣೆ ಯಾವ ರೀತಿ ಇರ್ಬೇಕಂದ್ರೆ ಕೇಂದ್ರ ಬಿಂದು ನಾವು ಇರಬಾರ್ದು. ನಮ್ಮ ಗೃಹಸ್ಥ ಕುಟುಂಬದ್ದು ನಮ್ಮ ಜೀವನ ನಿರ್ವಹಣೆ ಮೇನ್ ಕೇಂದ್ರ ಬಿಂದು ಯಾರನ್ನ ತಿಳ್ಕೊಬೇಕು? ಭಗವಂತನನ್ನು. ಅಂದ್ರೆ ಭಗವಂತನ ಸಂತುಷ್ಟಿಗೋಸ್ಕರ ನಮ್ಮ ಕರ್ತವ್ಯಗಳನ್ನ ನಿಭಾಯಿಸ್ಬೇಕು. ನೋಡಿ, ನಾನು ವೈದ್ಯನಾಗಿ ನಾನು ಕರ್ತವ್ಯ ಮಾಡ್ಬೋದು, ಇಲ್ಲಿ ಒಬ್ರು ಶಿಕ್ಷಕರಾಗಿದ್ದಾರೆ, ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ, ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಈಗ ಮಾತಾಜಿಗಳು ಗೃಹಸ್ಥರಾಗಿ ಮನೆಯಲ್ಲಿ ಎಲ್ಲ ನೀವು ಕುಟುಂಬದ ಕಾರ್ಯಗಳನ್ನೆಲ್ಲ ಮಾಡ್ತೀರಿ. ನಮ್ಮ ಕರ್ತವ್ಯಗಳನ್ನ ನಾವ್ ಏನ್ ಮಾಡ್ತಾ ಇದೀವಿ, ಯಾವ ಒಂದು ಪ್ರಜ್ಞೆಯಲ್ಲಿ ನಮ್ಮ ಕರ್ತವ್ಯಗಳನ್ನ ನಡೆಸ್ತಾ ಇರ್ಬೇಕಂದ್ರೆ, ನಾವು ಈ ಶರೀರ ಅಲ್ಲ, ನಾವೇನಿದೀವಿ ಆತ್ಮಗಳಿದೀವಿ. ಆತ್ಮದ ರೂಪದಲ್ಲಿ ನಾವೆಲ್ಲರೂ ಭಗವಂತನ ನಿತ್ಯ ದಾಸರಿದೀವಿ, ಮತ್ತೆ ಭಗವಂತನ ಮಕ್ಕಳಿದೀವಿ. ಆತ್ಮಗಳು ನಾವೆಲ್ಲ ಈ ಶರೀರ ಅಲ್ಲ, ಆತ್ಮಗಳ ರೂಪದಲ್ಲಿ ಹೇಳಲಾಗ್ತಾ ಇದೆ, ನಾವೆಲ್ಲ ಭಗವಂತನ ಮಕ್ಕಳಿದೀವಿ. ನೋಡಿ, 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ, ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲ ಆತ್ಮಗಳು ನನ್ನ ಅಂಶ ಇದೆ, ನಾವೆಲ್ಲರೂ ಭಗವಂತನ ಮಕ್ಕಳಿದ್ದೀವಿ, ಮತ್ತೆ ನಾವೆಲ್ಲ ಆತ್ಮಗ ರೂಪದಲ್ಲಿ ಶಾಶ್ವತವಾಗಿದ್ದೀವಿ. ಈ ರೀತಿ ಆತ್ಮದ ನಾವು ಪ್ರಜ್ಞೆ ಏನಿರಬೇಕು, ನಾವು ಶರೀರ ಅಲ್ಲ, ನಾವು ಆತ್ಮಗಳಿದ್ದೀವಿ. ನನ್ನ ಕುಟುಂಬದಲ್ಲಿರುವಂತ ಏನು ಸದಸ್ಯರಿದ್ದಾರೆ ಅವರು ಎಲ್ಲರೂ ಭಗವಂತನ ಸ್ವಯಂ ಮಕ್ಕಳಿದ್ದಾರೆ. ನಾನು ಭಗವಂತನ ಸಂತುಷ್ಟಿಗೋಸ್ಕರ ಅವ್ರ ಎಲ್ಲರನ್ನ ಪಾಲನೆ ಪೋಷಣೆ ನಾನು ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಕುಟುಂಬದ ನನ್ನ ಗೃಹಸ್ಥ ನಾನು ಮತ್ತೆ ವೃತ್ತಿಯನ್ನು ಏನ್ ಮಾಡ್ತಾ ಇದ್ದೀನಿ, ನಾನು ಈ ವೈದ್ಯ ವೃತ್ತಿ ಮಾಡ್ತಾ ಇರ್ಬೋದು, ಎಲ್ಲ ಈ ವೃತ್ತಿಗಳನ್ನು ಮಾಡೋ ಪ್ರಜ್ಞೆ ಏನಿರ್ಬೇಕು, ನಾನು ಭಗವಂತನ ಸಂತುಷ್ಟಿಗೋಸ್ಕರ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಕುಟುಂಬ ನಿರ್ವಹಣೆಯನ್ನು ಹೇಗೆ ಮಾಡ್ತಾ ಇದ್ದೀನಿ, ಅವರೆಲ್ಲರೂ ಭಗವಂತನ ಮಕ್ಕಳಿದ್ದಾರೆ, ಆ ಭಗವಂತನ ಸಂತುಷ್ಟಿಗೋಸ್ಕರ ನಾನು ನಿಷ್ಠೆಯಿಂದ ಅವ್ರ ಸೇವೆ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಕರ್ತವ್ಯನ ಭಗವಂತನ ಸಂತುಷ್ಟಿಗೋಸ್ಕರ ಮಾಡ್ತಾ ಇದ್ದೀನಿ. ಈ ರೀತಿ ನಮ್ಮ ಪ್ರಜ್ಞೆ ಈ ರೀತಿ ನಾವು ಇಟ್ಕೊಂಡ್ಬಿಟ್ಟು ನಮ್ಮ ಕರ್ತವ್ಯವನ್ನು ಯಾವುದು ಬಿಟ್ಟು ಭಕ್ತಿ ಸೇವೆಯಲ್ಲಿ ತೊಡಗೋದಲ್ಲ. ಭಕ್ತಿ ಸೇವೆ ಅಂದ್ರೆ ಏನು, ಇಲ್ಲಿ ಬಂದ್ಬಿಟ್ಟು ನಾವು ಮಂದಿರಕ್ಕೆ ಸೇರಿಬಿಡೋದು, ಎಲ್ಲ ನಮ್ಮ ಕರ್ತವ್ಯ ಬಿಟ್ಟು ಬಿಡೋದಲ್ಲ. ಕರ್ತವ್ಯಗಳನ್ನ ಯಾವ ರೀತಿ ನಮ್ಮ ಗೃಹಸ್ಥರಾಗಿ ನಮ್ಮ ಒಂದು ಯಾವ ಸ್ಥಾನದಲ್ಲಿದ್ದೀವಿ ಆ ಒಂದು ಸಹಜವಾದ ಕರ್ತವ್ಯವನ್ನು ನಿಭಾಯಿಸ್ತಾ ಪ್ರಜ್ಞೆ ಮಾತ್ರ ನಮ್ದು ಬದಲಾವಣೆ ಆಗ್ಬೇಕು. ಪ್ರಜ್ಞೆ ಮಾತ್ರ ಬದಲಾವಣೆ ಆಗ್ಬೇಕು. ಕೇಂದ್ರ ಬಿಂದು ಜೀವನದ್ದು ಭಗವಂತ ಇರಬೇಕು. ನಾವೆಲ್ಲ ಆತ್ಮಗಳಿದ್ದೀವಿ, ಭಗವಂತನ ನಿತ್ಯ ದಾಸರಿದ್ದೀವಿ. ನೋಡಿ, ಆತ್ಮಗಳ ಸ್ವರೂಪದಲ್ಲಿ ನಾವೆಲ್ಲರೂ ಭಗವಂತನ ನಿತ್ಯ ದಾಸರಿದ್ದೀವಿ ಅಂತ. ಜೀವರ ಸ್ವರೂಪ ಹೇ ಕೃಷ್ಣರ ನಿತ್ಯ ದಾಸ್. ಹೀಗಾಗಿ ನಾವು ಎಲ್ಲ ಸೇವಕರೇ ಇದ್ದೀವಿ. ಹೀಗಾಗಿ ನಮ್ಮ ಪ್ರಜ್ಞೆಯಿಂದ ನಾವು ಕಾರ್ಯಗಳಲ್ಲಿ ತೊಡಗಬೇಕು. ಭೌತಿಕವಾದಿ ಲೋಗೋ ಕಾ ಸಂಗ್ ನಹಿ ಕರ್ನಾ ಚಾಹಿಯೆ. ನೋಡಿ, ಇಲ್ಲಿ ಹೇಳಲಾಗ್ತಾ ಇದೆ, ಸಾಮಾನ್ಯವಾಗಿ ಈ ರೀತಿ ಭಕ್ತರಿಗೆ ಇಲ್ಲಿ ಆದೇಶ ಕೊಡಲಾಗ್ತಾ ಇದೆ. ಅಂದ್ರೆ ಭೌತಿಕವಾದಿ ಸಂಘವನ್ನ ನಾವು ಮಾಡಬಾರ್ದು. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ? ಅಂದ್ರೆ ನೋಡಿ, ಯಾವ ರೀತಿ ನಾವು ಸಂಘಗಳನ್ನು ಮಾಡ್ತೀವಿ, ಸಾಮಾನ್ಯವಾಗಿ ಏನಾಗುತ್ತೆ, ಯಾವ ರೀತಿ ನಮ್ಮ ಸಂಘ ಇರುತ್ತೆ ಅದೇ ರೀತಿ ನಮ್ಮ ವಿಚಾರಧಾರೆಗಳು, ನಮ್ಮ ಇಚ್ಛೆಗಳು, ನಮ್ಮ ಸ್ವಭಾವ ಎಲ್ಲವೂ ಏನಾಗ್ತಾ ಇರುತ್ತೆ, ಅಲ್ಲಿ ನಮ್ಮಲ್ಲಿ ಬರ್ತಾ ಇರುತ್ತೆ. ಯಾವ ರೀತಿ ನಮ್ಮ ಸಂಘ ಇರುತ್ತೆ, ಸಹಜ ಇದೆಯಲ್ಲ, ಯಾವ ಸಂಘದಲ್ಲಿ ಇರ್ತೀವಿ ಆ ರೀತಿ ನಮ್ಮ ವಿಚಾರಧಾರೆಗಳು ಬರ್ತಾ ಇರುತ್ತೆ, ನಮ್ಮ ಸ್ವಭಾವನು ಆ ರೀತಿ ಡೆವಲಪ್ ಆಗುತ್ತೆ. ನಮ್ಮ ಇಚ್ಛೆಗಳು, ನಾವೇನೆಲ್ಲ ಇಚ್ಛೆಗಳು ಯಾವ ರೀತಿ ಬರ್ತಾ ಇದೆ, ಸಂಘದಿಂದ ಬರ್ತಾ ಇದೆ.
ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ನೋಡಿ, ಭೌತಿಕವಾದಿ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಯಾರಾದರೂ ಚರ್ಚೆ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ನೀ ಚೆನ್ನಾಗಿದ್ದೀನಪ್ಪ, ಎಷ್ಟು ಆಸ್ತಿ ಮಾಡಿದಿ, ಎಷ್ಟು ನೀನೆಲ್ಲ ನಿಂದು ಸಾಧನೆ ಮಾಡಿ, ಇದೇ ರೀತಿ ನಾವು ಚರ್ಚೆ ನಡೀತಾ ಇತ್ತು. ಭೌತಿಕವಾದಿ ಲೋಕದಲ್ಲಿ ಚರ್ಚೆಗಳು ಯಾವ ರೀತಿ ನಡೀತಾ ಇದೆ, ಇಲ್ಲಾಂದ್ರೆ ಪ್ರಜಲ್ಪ ಮಾಡ್ತೀವಿ. ಪ್ರಜಲ್ಪ ಅಂದ್ರೆ ಈ ರೀತಿ ಪಾಲಿಟಿಕ್ಸ್ ಲೀಡರ್ ಈ ರೀತಿ ಹಗರ ನಡೀತಾ ಇದೆ, ಆ ರೀತಿ ಚಲನಚಿತ್ರ ಇವರು ಆ ರೀತಿ ಡೈವರ್ಸ್ ಆಯ್ತು, ಈ ರೀತಿ ಪ್ರಜಲ್ಪದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅನ್ಯರದ ದೋಷಗಳನ್ನ ನೋಡ್ತಾ ಇದ್ದೀವಿ. ಇಲ್ಲಾದ್ರೂ ಇಂದ್ರಿಯ ಭೋಗದ ವಸ್ತುಗಳನ್ನ ಕ್ರೋಢೀಕರಿಸಲಿಕ್ಕೆ ಅವುಗಳನ್ನ ಯೋಜನೆಗಳನ್ನ ಹಾಕ್ತಾ ಇದ್ವಿ. ಹಣವನ್ನು ಸಂಗ್ರಹ ಮಾಡೋದು, ಇಂದ್ರಿಯ ಭೋಗದ ವಸ್ತುಗಳನ್ನು, ಇನ್ನೂ ಹೆಚ್ಚಿನ ಇಂದ್ರಿಯ ಭೋಗದ ವಸ್ತುಗಳ ಬಗ್ಗೆ ಅಲ್ಲಿ ಏನಾಗುತ್ತೆ, ಲೋಭ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಭೌತಿಕವಾದಿ ಸಂಘದಲ್ಲಿ ನಾವು ಸಹಜವಾಗಿನೇ ಇದೆ ಅಲ್ಲ, ಅವ್ರಿಗೆ ಅವನ ಹತ್ರ ಈಗ ಹೊಸ ಮಾಡೆಲ್ ಕಾರ್ ಬಂದಿದೆ, ನಾನು ಹಳೇದಾಯ್ತು ನಮ್ಮ ಕಾರಿಗೆ, ಇನ್ನೂ ಹೊಸ ಮಾಡೆಲ್ ಕಾರ್ ತಗೋಬೇಕು. ಈ ರೀತಿ ಆ ಭೌತಿಕವಾದಿ ಸಂಘದಿಂದ ಭೌತಿಕ ಇಚ್ಛೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇಂದ್ರಿಯ ಭೋಗದ ಇಷ್ಟೇ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ 3 ಗುಣಗಳ ಪ್ರಭಾವದಲ್ಲಿ ನಾವು ತೊಡಗ್ತಾ ಹೋದಂಗೆ ಅಧರ್ಮ ಎಲ್ಲದರಿಂದ ನಾವು ಏನಾಗುತ್ತೆ, ಒಳಗಾಗ್ತಾ ಹೋಗ್ತೀವಿ. ಒಂದು ನೋಡಿ, ಸಮಾಜದಲ್ಲಿ ಒಂದು ಪಾಪ ಕೃತ್ಯವನ್ನು ಮಾಡ್ತೀವಿ, ಇಲ್ಲ ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ ಅಂತ. ಸಮಾಜದಲ್ಲಿ ಸಹಜವಾಗಿ ನೋಡಿ, ಭಕ್ತಿಯಲ್ಲಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾ ಇರ್ತೀವಿ, ಒಂದು ಪಾಪ ಕೃತ್ಯಗಳನ್ನು ಮಾಡ್ತೀವಿ, ಇಲ್ಲ ಪುಣ್ಯ ಕಾರ್ಯಗಳನ್ನು ಮಾಡ್ತೀವಿ. ಇವುಗಳಿಂದ ಏನಾಗುತ್ತೆ, ನಾವು ಬಂಧನಕ್ಕೊಳಗಾಗ್ತಾ ಇದ್ವಿ. ಆ ಪಾಪ ಕರ್ಮಗಳು ಮತ್ತೆ ಪುಣ್ಯ ಕರ್ಮಗಳ ಫಲಗಳನ್ನ ನಾವು ಸಂಗ್ರಹ ಮಾಡ್ತಾ ಹೋಗ್ತಾ ಇದೀವಿ, ಅವುಗಳನ್ನು ಸಂಗ್ರಹ ಮಾಡ್ತಾ ಹೋಗ್ತಾ ಇದೀವಿ. ಹೀಗಾಗಿ ಏನಾಗುತ್ತೆ, ಇನ್ನೂ ಒಂದು ಜನ್ಮ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇಶನಂ. ಈ ರೀತಿ ನಾವು ಕರ್ಮಗಳನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಹೊಸ ಹೊಸ ಕರ್ಮಗಳನ್ನು ಸಂಗ್ರಹ ಮಾಡ್ತೇವೆ, ಕರ್ಮ ಫಲಗಳನ್ನ. ಮತ್ತೆ ಹೊಸ ಶರೀರ ಪಡೆಯುತ್ತೀವಿ, ಮತ್ತೆ ಆ ಶರೀರದಲ್ಲಿ ಕರ್ಮ ಫಲಗಳನ್ನು ಭೋಗಿಸ್ತೀವಿ, ಮತ್ತೆ ಆ ಶರೀರದಲ್ಲಿ ಹೊಸ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಸಂಗ್ರಹ ಮಾಡ್ತೀವಿ. ಇದೇ ನಮ್ದು ಜೀವನ ಚಕ್ರ ನಡೀತಾ ಇದೆ. ಆದರೆ ಮನುಷ್ಯ ಜನ್ಮ ನಿಜವಾಗಿಯೂ ಸಿಕ್ಕಿರೋದು ಈ ಒಂದು ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಹಾಭಾರತದಲ್ಲಿ ಒಂದು ಶ್ಲೋಕ ಬರುತ್ತೆ, ಆಹಾರ ನಿದ್ರಾ ಭಯಮೈತು ನಮ್ಚ ಸಾಮಾನ್ಯ ಪಶುಭಿರ್ ನರಾಣ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೋ ವಿಹೀನ ಪಶುಭಿರ್ ಸಮಾನ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಜನ್ಮ ಎಷ್ಟೊಂದು ಮಹತ್ವಪೂರ್ಣವಾಗಿದೆ ಅಂತೇಳಿ. ಆಹಾರವನ್ನ ನಾವು ತಗೋತಾ ಇದ್ದೀವಿ, ಸಾಮಾನ್ಯ ಪ್ರಾಣಿಗಳು ಎಲ್ಲ ಜೀವಿಗಳು ತಗೋತಾ ಇದ್ದಾರೆ. ನಿದ್ರೆ ಆ ಪ್ರಾಣಿಗಳು ಎಲ್ಲವೂ ಮಾಡ್ತಾ ಇದ್ದಾರೆ. ನೋಡಿ, 84 ಲಕ್ಷ ಜೀವರಾಶಿ ಇದೆ, ಒಂದು ನಾವು ಜೀವರಾಶಿ ಇದೀವಿ ಈಗ. ಬಹಳ ದುರ್ಲಭವಾಗಿ ಮನುಷ್ಯ ಜನ್ಮ ಸಿಕ್ಕಿದೆ. ನಿದ್ರೆ ಅವು ಮಾಡ್ತಾ ಇದ್ದೇವೆ, ನಾವು ಮಾಡ್ತಾ ಇದೀವಿ. ಆಮೇಲೆ ಭಯ ನೋಡಿ, ಅವಕ್ಕೂ ಭಯ ಇದೆ, ನಮಗೂ ಭಯ ಇದೆ. ಇಲ್ಲ ಮುಂದೆ ಹೇಗಾಗುತ್ತೆ, ಹಣವನ್ನು ಸಂಗ್ರಹ ಮಾಡ್ತೀವಿ, ಭಯ ಆಗುತ್ತೆ, ಏನಾದರೂ ಮನೆಯಲ್ಲಿ ಏನಾದರೂ ಎಲ್ಲ ಭಯದಿಂದ ನಾವು ಇರ್ತೀವಿ. ಆಮೇಲೆ ಸಂತಾನ, ಆ ಜೀವಿಗಳೆಲ್ಲವೂ ಸಂತಾನೋತ್ಪನ್ನ ಮಾಡ್ತಾ ಇದೆ, ನಾವು ಸಂತಾನೋತ್ಪನ್ನ ಮಾಡ್ತೇವೆ. ಹಾಗಾದ್ರೆ ಪ್ರಾಣಿಗಳಿಗೆ ನಮಗೆ ಏನು ವ್ಯತ್ಯಾಸ ಏನಿದೆ? ಮನುಷ್ಯ ಜನ್ಮದಲ್ಲಿ ಭಗವಂತ ವಿಶೇಷವಾದ ಬುದ್ಧಿಯನ್ನು ಕೊಟ್ಟಿರ್ತಾರೆ, ಧರ್ಮೋ ಹಿತೇಶಂ, ಧರ್ಮದ ಪಾಲನೆ ಮಾಡ್ಲಿಕ್ಕೆ. ಯಾವ ಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಅದು ನೋಡಿ, ಭಾಗವತ ಧರ್ಮದ ನಾವು ಪಾಲನೆಯಲ್ಲಿ ತೊಡಗಬೇಕು. ಅಂದ್ರೆ ಯಾವ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಬೇಕು ಮನುಷ್ಯ ಜನ್ಮದಲ್ಲಿ? ಎಲ್ಲರೂ ಹೇಳ್ತಾರಲ್ಲ, ಇದೆಲ್ಲ ಏನಿರುತ್ತೆ ವಯಸ್ಸಾದ್ಮೇಲೆ ಎಲ್ಲ ಭಕ್ತಿ ಅನ್ನೋದು. ಈಗೇನಿರುತ್ತೆ, ವಯಸ್ಸಿರುತ್ತೆ, ಶರೀರದಲ್ಲಿ ಶಕ್ತಿ ಇರುತ್ತೆ, ನಾವೇನ್ ಮಾಡ್ಬೇಕು, ಈಗ ಹಣವನ್ನು ಹೆಚ್ಚು ಸಂಗ್ರಹ ಮಾಡಬೇಕು, ಎಲ್ಲ ಇಂದ್ರಿಯ ಭೋಗ ಮಾಡಬೇಕು. ಆಮೇಲೆ ವಯಸ್ಸಾದ್ಮೇಲೆ ಹೋಗಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಕುತ್ಕೊಂಡ್ಬಿಡೋದು. ಈ ರೀತಿ ಸಾಮಾನ್ಯವಾಗಿ ಜನರು ನಮಗೆ ಸಲಹೆಗಳನ್ನು ನೀಡ್ತಾರಲ್ಲ. ಆದರೆ ನೋಡಿ, ಪ್ರಹ್ಲಾದ್ ಮಹಾರಾಜರು ಏನ್ ಹೇಳ್ತಾ ಇದ್ದಾರೆ, ಕೌಮಾರಂ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಕೌಮಾರಂ 5ನೇ ವರ್ಷದ ಆಯುಷ್ಯನಿಂದನೇ ಆಚರಂ ಭಾಗವತ ಧರ್ಮದ ಪಾಲನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕೆ? ದುರ್ಲಭಂ ಮಾನುಷಂ ಜನ್ಮ ತದರ್ಪ್ಯ ಧ್ರುವ ಮರ್ತದಂ. ನೋಡಿ, ಈ ಮನುಷ್ಯ ಜನ್ಮ ಸಿಕ್ಕಿರೋದೇ ದುರ್ಲಭ ಅಂತ. ನಿಜವಾಗಿಯೂ ಈ ಮನುಷ್ಯ ಜನ್ಮವನ್ನ ಭಗವಂತ ಯಾಕೆ ಕೊಟ್ಟಿರ್ತಾರಂದ್ರೆ, ನಾವು ಈ ಇಂದ್ರಿಯ ಭೋಗದಲ್ಲಿ ತೊಡಗಲಿಕ್ಕೆ ಕೊಟ್ಟಿರಲ್ಲಂತೆ. ಈ ವಿಶೇಷವಾದ ಬುದ್ಧಿ ಜ್ಞಾನವನ್ನು ಎದಕ್ಕೆ ಕೊಟ್ಟಿದ್ದಾರೆ? ಈ ಭಗವದ್ಗೀತೆ ಭಾಗವತಂದ ಅಧ್ಯಯನ ಮಾಡಿ ನಿಜವಾದ ಜ್ಞಾನದ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಈ ಒಂದು ಶರೀರ ಸಿಕ್ಕಿರೋದು. ಈ ಶರೀರದಲ್ಲಿ ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕಾಗುತ್ತೆ, ಬೇರೆ ಶರೀರಗಳಲ್ಲಿ ಭಕ್ತಿ ಮಾಡೋ ಅವಕಾಶ ಇಲ್ಲ. ಅದಕ್ಕೆ ಈ ಶರೀರವನ್ನ ಭಗವಂತ ವಿಶೇಷವಾಗಿ ಕೊಟ್ಟಿರ್ತಾರೆ. ಇದು ಈ ಶರೀರದಲ್ಲಿ ನಾವು ಆ ಸಿಕ್ಕಿರೋ ಅವಕಾಶವನ್ನ ನಾವು ಯೂಸ್ ಮಾಡ್ಕೊಲಿಲ್ಲ ಅಂದ್ರೆ ಭಗವಂತ ಏನ್ ಮಾಡ್ತಾರೆ, ಮತ್ತೆ ಈ ಶರೀರವನ್ನ ಇಸ್ಕೊಂಡ್ಬಿಡ್ತಾರೆ, ಮತ್ತೆ ಪ್ರಾಣಿ ಶರೀರ ಕೊಡ್ತಾರೆ. ಈ ಶರೀರದಲ್ಲಿ ಅದನ್ನೇ ಮಾಡ್ತಾ ಇದೀವಿ ಇಂದ್ರಿಯ ಭೋಗ, ಹಾಗಾದ್ರೆ ಪ್ರಾಣಿ ಶರೀರದಲ್ಲಿ ಅದನ್ನೇ ಮಾಡೋದಿದೆ. ಇಷ್ಟೇ ಕಷ್ಟಪಟ್ಟು ಈ ಶರೀರದಲ್ಲಿ ಅದ್ ಮಾಡೋದಿದೆ.
ನೀವೇನು ಮಾಡಿ ಪ್ರಾಣಿ ಶರೀರ ತೊಗೊಂಡ್ಬಿಡಿ ಅಂತ ಭಗವಂತ ಏನು ಮಾಡಿಬಿಡ್ತಾರೆ, ಮುಂದಿನ ಶರೀರ ಪ್ರಾಣಿ ಶರೀರ. ಅದನ್ನು ನೋಡಿ, ಅಲ್ಲಿ ಭರತ್ ಮಹಾರಾಜ ಇವರು ಅವ್ರ ತಂದೆ ರಾಜ ಋಷಭದೇವ್ ಇದಾರಲ್ಲ ನೋಡಿ, ರಾಜ ಋಷಭದೇವ್ ತನ್ನ ಮಕ್ಕಳಿಗೆ ಕುತ್ಕೊಂಡ್ಬಿಟ್ಟು ಉಪದೇಶವನ್ನ ನೀಡ್ತಾ ಇದ್ದಾರೆ. ಯಾವಾಗ ಅವರು ಇದನ್ನ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅವ್ರು ಹೋಗ್ತಾ ಇದ್ರು ನೋಡಿ, ತಮ್ಮ ಮಕ್ಕಳಿಗೆ ಯಾವ ಒಂದು ಉಪದೇಶವನ್ನು ನೀಡ್ತಾ ಇದ್ದಾರೆ ಅಂದ್ರೆ, ನಾಯಂ ದೇಹೋ ದೇಹ ಭಾಜಾಂ ನೃ ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮಿ. ನಾಯಂ ದೇಹೋ ದೇಹ ಭಾಜಾಂ ಅಂದ್ರೆ ನೀವು ಬಹಳಷ್ಟು ಕಷ್ಟಪಡಬೇಡಿ ಈ ಮನುಷ್ಯ ಶರೀರದಲ್ಲಿ. ಎದಕ್ಕೋಸ್ಕರ? ಇಂದ್ರಿಯ ಭೋಗದ ವಸ್ತುಗಳನ್ನು ಸಂಗ್ರಹ ಮಾಡೋದು, ಹಣವನ್ನು ಸಂಗ್ರಹ ಮಾಡೋದಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ತಂದೆ ಆದೇಶ ಯಾವ ರೀತಿ ಇದೆ. ಅವ್ರ ಮಕ್ಕಳಿಗೆ 1000 ಅವ್ರ ಮಕ್ಕಳನ್ನ ಕುಂದಿಸ್ಕೊಂಡ್ಬಿಟ್ಟು ಉಪದೇಶ ಮಾಡಿ ಅವರು ಸನ್ಯಾಸಕ್ಕೆ ಹೋಗ್ತಾರೆ ರಾಜ ಋಷಭದೇವ್. ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮಿ. ಯಾಕಂದ್ರೆ ಈ ಇಂದ್ರಿಯ ಭೋಗದಗೋಸ್ಕರ ಇಷ್ಟೊಂದು ಕಷ್ಟಪಡಬೇಡಿ. ಆ ಇಂದ್ರಿಯ ಭೋಗವನ್ನ ಒಂದು ವಿಷ್ಟ ತಿನ್ನುವಂತ ಹಂದಿನೂ ಮಾಡ್ತಾ ಇದೆ ಸಹಜವಾಗಿ ಅಂತ ನೋಡಿ. ಎಲ್ಲ ಪ್ರಾಣಿಗಳು ಸಹಜವಾಗಿ ಇಂದ್ರಿಯ ಭೋಗ ಮಾಡ್ತಾ ಇದೆಯಲ್ಲ, ಅಷ್ಟು ಕಷ್ಟಪಟ್ಟು ಇಂದ್ರಿಯ ಭೋಗ ಮಾಡೋದು ಈ ಶರೀರದಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಅವಶ್ಯಕತೆಗೆ ಎಷ್ಟು ಇದೆ ಅಷ್ಟು ಇಂದ್ರಿಯ ಭೋಗದ ವಸ್ತುಗಳನ್ನ ಜೀವನ ನಿರ್ವಹಣೆಗೆ ನೋಡಿ, ಆತ್ಮವನ್ನ ದೇಹದ ಜೊತೆ ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕೆ ಎಷ್ಟು ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಷ್ಟು ನಾವು ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕಂತೆ. ಅತಿಯಾದ ಲೋಭ ಇರಬಾರ್ದು. ಹಾಗಾದ್ರೆ ಏನ್ ಮಾಡಬೇಕು? ರಾಜ ಋಷಭದೇವ್ ಹೇಳ್ತಾ ಇದ್ದಾರೆ, ನಾಯಂ ದೇಹೋ ದೇಹ ಭಾಜಾಮ್ರ ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಡ್ಭುಜಾಮಿ ತಪೋ ದಿವ್ಯಂ. ನೀವೆಲ್ಲರೂ ಕೂಡ ಏನ್ ಮಾಡಿ? ದಿವ್ಯ ತಪಸ್ಸನ್ನ ಮಾಡಿ ಅಂತ ಹೇಳ್ತಾರೆ. ತಪೋ ದಿವ್ಯಂ ಪುತ್ರಕ ಏನ ಸತ್ವಂ ಶುದ್ಧೇ ದಸ್ಮಾನ್ ಬ್ರಹ್ಮ ಸೌಖ್ಯಂ ತ್ವನಂತಂ. ನೋಡಿ, ಈ ಮನುಷ್ಯ ಜನ್ಮದಲ್ಲಿ ನಿಜವಾಗಿ ನಿಮಗೆ ಆನಂದ ಬೇಕಂದ್ರೆ ನೋಡಿ, ಈ ಭೌತಿಕ ಜಗತ್ತು ಯಾವ ರೀತಿ ಇದೆ? ದುಃಖಾಲಯಂ ಅಶಾಶ್ವತಂ. ನೋಡಿ, ಸ್ವಯಂ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿದಂತ ಭಗವಂತನೇ ಹೇಳ್ತಾ ಇದ್ದಾರೆ 8ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ, ಮಾಮೋಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಈ ಭೌತಿಕ ಜಗತ್ತೇನಿದೆ ಇದರ ಗುಣಧರ್ಮನೇ ಹೇಗಿದೆ? ದುಃಖಾಲಯ ಇದೆ. ಇಲ್ಲಿ ಎಲ್ಲವೂ ಅಶಾಶ್ವತವಾಗಿದೆ. ನೋಡಿ, ಈ ಶರೀರ ನಮ್ದು ಬದಲಾವಣೆ ಆಗ್ತಾ ಇದೆ. ಈ ಹೂವನ್ನ ಇಲ್ಲಿಟ್ರೆ ಸಾಯಂಕಾಲ ಬಾಡಿ ಹೋಗ್ಬಿಡುತ್ತೆ. ಪ್ರತಿಯೊಂದು ಇಲ್ಲಿ ಕಾಲದ ಪ್ರಭಾವದಲ್ಲಿದೆ, ಅನಿತ್ಯವಾಗಿದೆ. ಹೀಗೆ ಹಾಗಾದ್ರೆ ನಿಜವಾದ ಆನಂದ ನಮ್ಗೆ ಎದರಲ್ಲಿ ಸಿಗ್ತದೆ? ನಾವೆಲ್ಲ ಜೀವಿಗಳು ಶಾಸ್ತ್ರ ಹೇಳ್ತಾ ಇದೆ ದುಃಖದಲ್ಲಿದ್ದೀವಿ ಅಂತೇಳಿ. ಹಾಗಾದ್ರೆ ನಿಜವಾದ ಆನಂದ ಎದರಲ್ಲಿ ಸಿಗುತ್ತೆ? ಅಲ್ಲಿ ಹೇಳ್ತಾ ಇದ್ದಾರೆ ಭಗವಂತನ ಭಕ್ತಿ ಸೇವೆ. ತಪೋ ದಿವ್ಯಂ ಪುತ್ರಕಾಯನ ಸತ್ವಂ ಶುದ್ಧೇ ದಸ್ಮಾನ್ ಬ್ರಹ್ಮ ಸೌಖ್ಯಂ ತ್ವನಂತಂ. ಯಾವಾಗ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ದಿವ್ಯ ಆನಂದದ ಅನುಭೂತಿ ದುಃಖಾಲಯದಲ್ಲಿ ಇದ್ರೂ ಸಹ ನಾವು ಪ್ರತಿಯೊಂದು ಕ್ಷಣ ದಿವ್ಯ ಆನಂದವನ್ನು ಅನುಭವಿಸ್ಬೋದು. ಇಲ್ಲ ಅಂದ್ರೆ ಎಲ್ಲ ಏನ್ ಮಾಡ್ತೀವಿ? ಶೋಕ, ಮೋಹ, ಭಯ, ಮೂರರಲ್ಲೇ ನಾವು ನಡ್ತಾ ಇದೀವಿ. ಶೋಕ, ಹಿಂದಿನ ವಿಚಾರ ಮಾಡಿ ಶೋಕ ಮಾಡ್ತಾ ಇದೀವಿ. ಆಮೇಲೆ ಮುಂದಿನ ವಿಚಾರ ಮಾಡಿ ಭಯ ಪಡ್ತಾ ಇದೀವಿ. जो भी हमारे यहाँ पे हम जीवन बिता रहे हैं, 3 ये दे शोक, भय और मोह से ही हम यहाँ पे कष्ट अनुभवते रहते हैं. यहाँ पे जो हमारे कर्तव्य जो है वो भगवान की संतुष्टि करने से हमें बहुत ही आनंद, दिव्य आनंद कहाँ से प्राप्त होगा? भगवान की सेवा करने से. यहाँ ये तो बहुत दुखालय है, अशाश्वत है, ऐसा भगवत गीता में स्वयं बोल रहे हैं. इसलिए हमारा जो संग है वो बहुत ही महत्वपूर्ण रखता है हमारे जीवन में. संग से क्या होता है? हमारा विचार सहज से हमारे इच्छाएं और हमारे स्वभाव सभी ऑटोमेटिक हमें क्या होता है? परिवर्तन हो जाता है. इसलिए महत्वपूर्ण है हमारा जो संग है. इसलिए देखो, इस्कॉन प्रभुपाद जी ने इतना बड़ा घर बनाया, विशाल, इडी जगत के सभी वासी इस ग्रह में आश्रय ले सकते हैं. मंदिर भगवान प्रभुपाद जी ने मंदिर इसलिए बनाया कि हम सभी लोगों का संग मिल सके, भक्तों का संग मिल सके. इसलिए हमें इस भगवान का भक्तों का संग लेने के अति उत्सुकता हमें रहना चाहिए. गृहस्थों में देखिए, हमारे हर दिन हमारे बहुत सारे काम रहते हैं. ಪ್ರತಿ ದಿವಸ ನಮ್ಮ ಬಹಳಷ್ಟು ಕಾರ್ಯಗಳಿರ್ತವೆ. ಆದರೆ ಭಾನುವಾರ ನಾವು ಸಂಕಲ್ಪ ಮಾಡ್ಕೋಬೇಕು, ಪ್ರತಿ ಭಾನುವಾರ ಬೆಳಗಿನ ಜಾವ ನಾನು ದೇಶಪಾಂಡೆ ನಗರ सत्संग केंद्रದಲ್ಲಿ ಇರ್ತೀನಿ, ಭಕ್ತರ ಸಂಘ ಮಾಡ್ತೀನಿ. हम अगर हम संकल्प नहीं करेंगे तो हमें मन क्या है वो ऐसा क्या रहता है, सहज ही मन क्या रहता है, ऐसा आध्यात्मिक विषयों में
साथ नहीं देता है. ಮನಸ್ಸು ಯಾವಾಗೂ ಭೌತಿಕ ವಿಷಯಗಳಿಗೆ ಅಂದ್ರೆ ಭೌತಿಕ ವಿಷಯಗಳ ಹತ್ರನೇ ನಮಗೆ ಪ್ರೇರಣೆ ನೀಡುತ್ತದೆ. ಅಂದ್ರೆ ಎಷ್ಟೋ ಜನ್ಮಗಳಿಂದ ನಾವೇನ್ ಮಾಡ್ತೇವೆ, ಇಂದ್ರಿಯ ಭೋಗ ಕರ್ತೆ ಆರೆ. ಎಷ್ಟೋ ಜನ್ಮಗಳಿಂದ ಇಂದ್ರಿಯ ಭೋಗ ಮಾಡ್ತಾ ಇರೋದ್ರಿಂದ ಮನಸ್ಸು ಏನ್ ಮಾಡುತ್ತೆ, ಓ ಅಲ್ಲೇನು ಹೋಗೋದಿದೆ, ಇವತ್ತು ಪಿಕ್ಚರ್ ಹೋಗೋದಿದೆ, ಅಲ್ಲಿ ಈ ರೀತಿ ಇವತ್ತು ಸಂಡೇ ಆರಾಮಾಗಿ ಮಲ್ಕೊಂಡ್ಬಿಡೋಣ, ಆಮೇಲೆ ಲೇಟಾಗಿ ಹೇಳೋಣ, ಪಿಕ್ಚರ್ಗೆ ಹೋಗೋದಿದೆ, ಆ ಫ್ರೆಂಡ್ಸ್ ಹತ್ರ ಹೋಗೋದಿದೆ, ಅಲ್ಲಿ ಪಾರ್ಟಿ ಮಾಡೋದಿದೆ. ಈ ರೀತಿ ಮನಸ್ಸು ಏನಾಗುತ್ತೆ, ಇಂद्रिय भोग के विचारों में हमें प्रेरणा करता है. मगर हमें संकल्प करना है कि हमें भक्तों का संग करना है. हर भानुवार को हमें भगवान के दर्शन और भक्तों के संग के लिए यहाँ पे उपस्थित रहूंगा. इस तरह हमें संग से ही हमारा सहज ही क्या होता है, हम संग में आ जाएंगे, उससे सहज ही हमें उत्साह मिलेगा. भक्तों का भगवान के नाम जप करने में, भगवान की भक्ति की सेवा करने में सहज से हमारा उत्साह बढ़ता जाएगा. ये क्या है, ऐसा बताया जाता है कि सहज रूप से हमें भगवान की भक्ति करने का जो प्रेम है वो अंदर है. जिस तरह अभी एक ये ವುಡ್ ಅಂದ್ರೆ ಈ ಕಟ್ಟಿಗೆಯಲ್ಲಿ ಬೆಂಕಿ ಇದೆ, ಅದಕ್ಕೆ ಸಂಸ್ಕಾರ ಸಿಕ್ಕಾಗ ಏನಾಗುತ್ತೆ, ಅದು ಪ್ರಕಟ ಆಗುತ್ತಲ್ಲ. ಈ ಕಟ್ಟಿಗೆ ಒಳಗಡೆ ಈಗ ಅಗ್ನಿ ಇದೆ, ಅಂದ್ರೆ ಅದಕ್ಕೆ ಸಂಸ್ಕಾರ ಆದಾಗ ಅದು ಪ್ರಕಟ. उसी तरह हमारे अंदर भी भगवान के प्रति प्रेम सहज से रहता है. जब हम ऐसे भक्तों के संग में आते हैं, सहज से ही वो भक्ति उदित हो जाता है. नित्य सिद्ध कृष्ण प्रेम साध्य कबू ने, श्रवण आदि शुद्ध चित्ते करे उदय. चैतन्य महाप्रभु बोल रहे हैं, शुद्ध भक्तों का संग में जब हम भगवान के उपदेशों का श्रवण करते हैं, सहज हमारा भक्ति अपने आप बढ़ जाता है, हमारा उत्साह आता है भक्तों के संग में जप करने का बोलता है. हरे कृष्ण. ಈ ರೀತಿ ಭಗವಂತನ ಉಪದೇಶಗಳ ಚರ್ಚೆಯನ್ನು ಇವತ್ತು ನಾವು ಮಾಡಿದ್ವಿ. ಈಗ ಸಮಯ ಆಗಿದೆ. ಯಾರ್ದು ಏನಾದ್ರು ಪ್ರಶ್ನೆಗಳಿದೆ? ಹಾ ಹೇಳ್ರಿ ಪ್ರಭು. ಈಗ ಗೃಹಸ್ಥ ಈಗ ಗೌತಮ ಬುದ್ಧ ಗೃಹಸ್ಥ ಬಿಟ್ಟು ಹೊರಬಂದ. ಗೌತಮ ಬುದ್ಧ ಮಾಡಬಹುದಾಯ್ತು. ಗೌತಮ ಬುದ್ಧ ಅಲ್ಲೇ ಗೃಹಸ್ಥ ಇಟ್ಕೊಂಡು ಮಾಡಬಹುದಾಯ್ತಲ್ಲ, ಹಾಗೆ ಹೌದು ಹೊರಗೆ. ನೋಡಿ, ಗೌತಮ್ ಬುದ್ಧ ಏನೇ ಸ್ವಯಂ ಭಗವಂತ ಅಲ್ಲಿ ಆಕ್ಚುಲಿ ಅವತಾರ. ಇದು ಬುದ್ಧ ಏನಿದೆ ಅವು ಸ್ವಯಂ ಭಗವಂತನೇ. ಕಲಿಯುಗದ ಪ್ರಾರಂಭದಲ್ಲಿ ಭಗವಂತ ಸ್ವಯಂ ಬುದ್ಧನ ಅವತಾರದಲ್ಲಿ ಬಂದರು. ನೋಡಿ, ಭಗವಂತ ಯಾವಾಗ ಬರ್ತಾರೆ, ಅವರು ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಆ ಉದ್ದೇಶ ಪೂರ್ತಿಗೋಸ್ಕರ ಅವರು ಕಾರ್ಯದಲ್ಲಿ ತೊಡಗ್ತಾರೆ. ನೋಡಿ, ಆ ಸಮಯದಲ್ಲಿ ಏನಾಗಿತ್ತು, ಆಗ ಶಾಸ್ತ್ರಗಳ ದುರುಪಯೋಗ ಆಗ್ತಾ ಇತ್ತು. ಯಾವ ರೀತಿ ಅಂದರೆ, ಸಹಜವಾಗಿ ಬ್ರಾಹ್ಮಣರು ಎಲ್ಲರೂ ಏನು ಮಾಡ್ತಾ ಇದ್ರು ಅಂದರೆ, ಯಜ್ಞವನ್ನ ಮಾಡೋ ಉದ್ದೇಶ ಏನಾಗ್ಬಿಡ್ತು, ಪ್ರಾಣಿ ಹಿಂಸೆನೆ. ನೋಡಿ, ಆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಪ್ರಾಣಿಗಳನ್ನ ಬಲಿ ಕೊಟ್ಟು ಯಜ್ಞದಲ್ಲಿ ಆಗ ಅವರು ಸ್ವೀಕಾರ ಮಾಡ್ಬೋದಂತ ಇತ್ತು. ಈಗ ಏನಾಗ್ಬಿಡ್ತು, ಇಂದ್ರಿಯ ಭೋಗ, ನಾಲಿಗೆಯ ಒಂದು ಭೋಗದ ಇದರಿಂದ ಅವರು ಆ ಯಜ್ಞದ ಉದ್ದೇಶ ಏನಾಗ್ಬಿಡ್ತು, ಪ್ರಾಣಿ ಹಿಂಸೆ ಅಂದ್ರೆ ಪ್ರಾಣಿ ಬಲಿ ಮಾಡೋದು, ಯಜ್ಞ ಮಾಡೋದು. ಸುಮ್ಮನೆ ಉದ್ದೇಶ ಏನಿತ್ತು, ಪ್ರಾಣಿಗಳ ಅಂದ್ರೆ ಮಾಂಸಾಹಾರನ ತಿನ್ನೋದು. ಆ ಉದ್ದೇಶದಿಂದ ಹೆಚ್ಚು ಪ್ರಾಣಿಗಳ ಹಿಂಸೆ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಯಜ್ಞಗಳ ಮಾಡೋ ಉದ್ದೇಶ ಏನಾಗ್ಬಿಡ್ತು, ಪ್ರಾಣಿಗಳನ್ನ ನಾವು ಅವರು ಮಾಂಸಾಹಾರ ತಿನ್ನೋದಕ್ಕೆ. ಈ ರೀತಿ ಈ ಶಾಸ್ತ್ರಗಳ ದುರುಪಯೋಗ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಭಗವಂತ ಸೀರಿಯಸ್ ಇಮಿಡಿಯೇಟ್ ಆಗಿ ಒಂದು ಆ್ಯಕ್ಷನ್ ತಗೋಬೇಕಾಯ್ತು. ಅದು ಭಗವಂತ ಸ್ವಯಂ ಬುದ್ಧನ ಅವತಾರ ಬಂದು ಶಾಸ್ತ್ರಗಳ ಎಲ್ಲವನ್ನ ನಿಷೇಧ ಮಾಡಿದ್ರು. ಅಂದ್ರೆ ಈ ಶಾಸ್ತ್ರಗಳೇನಿದೆ ಇದೆಲ್ಲವೂ ಸುಳ್ಳು, ಎಲ್ಲವೂ ಶೂನ್ಯ ಇದೆ. ಇದೇನಿದೆ ಶಾಸ್ತ್ರ ಇರೋದೆಲ್ಲ ಅಸತ್ತಿದೆ. ಅಂದ್ರೆ ನಿಜವಾಗಿಯೂ ಶೂನ್ಯದಿಂದನೇ ಎಲ್ಲವೂ ಸೃಷ್ಟಿ ಆಗ್ತದೆ, ಎಲ್ಲವೂ ಶೂನ್ಯದಲ್ಲಿ ಅಂತ್ಯ ಆಗುತ್ತೆ. ಅಂದ್ರೆ ಈಗ ಅವ್ರು ಏನಾಗಬೇಕಾಗಿತ್ತು, ಜನರನ್ನ ನೋಡಿ, ಅಲ್ಲಿ ಒಂದು ವರ್ಗ ಇದೆಯಲ್ಲ ನೋಡಿ, ಪ್ರಾಣಿಗಳೆಲ್ಲ ಏನು ಭಗವಂತನ ಅಂಶ ಇದಾರಲ್ಲ, ಅಲ್ಲಿ ಪ್ರಾಣಿ ಹಿಂಸೆಯನ್ನ ಭಗವಂತ ತಡಿಬೇಕಾಗಿತ್ತು. ಅದು ಆ ಉದ್ದೇಶದಿಂದ ಭಗವಂತ ಅಲ್ಲಿ ಬುದ್ಧ ಅವತಾರದಲ್ಲಿ ಬಂದು ನೋಡಿ, ಅಲ್ಲಿ ಆ ಉದ್ದೇಶವನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಭಗವಂತ ಏನ್ ಮಾಡ್ತಾರೆ, ಯಾವ ಆಶ್ರಮದಲ್ಲಿಂದನೂ ಹೊರಗೆ ಬಂದ್ಬಿಟ್ಟು ಕರ್ತವ್ಯ ನಿಭಾಯಿಸ್ಲಿಕ್ಕೆ ಆ ರೀತಿ ಮಾಡ್ತಾರೆ. ಆಯ್ತಲ್ಲ, ಈ ರೀತಿ ಅಂದ್ರೆ ಭಗವಂತ ಉದ್ದೇಶ ಪೂರ್ತಿಗೋಸ್ಕರ ಬಂದಾಗ ಅವರು ಯಾವ ಆಶ್ರಮದಿಂದನೂ ಹೊರಗಡೆ ಬಂದ್ಬಿಟ್ಟು ಆ ಉದ್ದೇಶಕ್ಕೋಸ್ಕರನೇ ಕಾರ್ಯದಲ್ಲಿ ತೊಡಗ್ತಾರೆ. ಈ ರೀತಿ ಆಗಿರೋದ್ರಿಂದ ಅದು. ಹರೇ ಕೃಷ್ಣ. ಹರೇ ಕೃಷ್ಣ.
ಮತ್ತೆ ಯಾರದೇ किसी का कोई प्रश्न है प्रभु ಸರಿ ಇದೆಲ್ಲ ಸರ್ ಸನ್ಯಾಸ ಅನ್ನೋದು ಹ್ಮ್. ಈಗ ಇಂಡಿವಿಜುವಲ್ ಇದ್ರ ಮೇಲೆ ಇರುತ್ತೆ. ಕೆಲವರಿಗೆ ಸನ್ಯಾಸ ತಗೊಳಕ್ ಆಗೋದಿಲ್ಲ, ಅವರು ಗೃಹಸ್ಥ ಆಶ್ರಮದಲ್ಲಿ ಇದ್ದು ಭಕ್ತಿಯನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಈಗ ಸನ್ಯಾಸ ಈ ಗೃಹಸ್ಥನ ಅಂತಂದ್ರೆ ಸ್ಟೇಜಸ್, ಒಂದು ಗೃಹಸ್ಥನಿಂದ ವಾನಪ್ರಸ್ಥ ಸನ್ಯಾಸ. ಕೆಲವರಿಗೆ ಸನ್ಯಾಸ ಹೋಗ್ಬೋದು, ಇಲ್ಲ ಗೃಹಸ್ಥದಲ್ಲಿ ಇಟ್ಕೊಂಡು ಅಥವಾ ವಾನಪ್ರಸ್ಥದಲ್ಲಿ ಇಟ್ಕೊಂಡು ನಮ್ಮ ಭಕ್ತಿಯನ್ನು ಕಂಟಿನ್ಯೂ ಮಾಡ್ಬೋದು. ಪ್ರಶ್ನೆ